ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕನ್ನಡ ಸಾಹಿತ್ಯದ ಒಂದು ಅಪ್ಪಟ ಆಳವಾದ ಆತ್ಮಕಥನಾತ್ಮಕ ಬರವಣಿಗೆಯನ್ನ ಎತ್ಕೊಂಡಿದ್ದೀವಿ. ಮೊಗಳ್ಳಿ ಗಣೇಶ್ ಅವರ ಅನಾದಿಗೆ ಅನಾದಿಯೇ ಆಧಾರ. ಇದು ಬರೀ ಕಥೆಯಲ್ಲ, ಮನುಷ್ಯನ ಅಸ್ತಿತ್ವ, ಅವನ ಒದ್ದಾಟ ಮತ್ತೆ ನಮ್ಮೆಲ್ಲರ ಮೂಲ ಸ್ವಭಾವನ ಬೆತ್ತಲೆಗೊಳಿಸುವಂಥ ಒಂದು ರೋಚಕ ಪಯಣ ಅಂತಾನೆ ಹೇಳ್ಬಹುದು. ನಮ್ಮ ಕಂಫರ್ಟ್ ಝೋನ್ನಿಂದ ಸ್ವಲ್ಪ ಹೊರಬಂದು ಜಗತ್ತಿನ ಕಠೋರ ವಾಸ್ತವನ ನೋಡೋಣ ಬನ್ನಿ. ಈ ತಾತ್ವಿಕ ಜರ್ನಿಯಲ್ಲಿ ಎಷ್ಟೊಂದು ಅದ್ಭುತವಾದ ವಿಷಯಗಳುಗಿದಿರುತ್ತಾ. ಅನಾದಿಗೆ ಅನಾದಿಯೇ ಆಧಾರ, ಎಂಥ ಭಾರವಾದ ಸಾಲಲ್ವಾ. ಜಸ್ಟ್ ಇಮ್ಯಾಜಿನ್ ಮಾಡಿ, ರಾತ್ರಿ 10 ಗಂಟೆಯ ಸಮಯ, ಉಸಿರು ಬಿಗಿ ಹಿಡಿದುಕೊಂಡು ಹಾಸ್ಟೆಲ್ನ ಆ ಬಂಧನದಿಂದ ಎಸ್ಕೇಪ್ ಆಗಿ ಮೈಸೂರಿನ ಕತ್ತಲ ರಸ್ತೆಗಳಿಗೆ ಓಡಿ ಬಂದ ನಿರೂಪಕನ ಮನಸ್ಥಿತಿ ಇದು. ಗುರಿಯಿಲ್ಲ, ಮುಂದಿನ ದಾರಿ ಗೊತ್ತಿಲ್ಲ, ಬದುಕಬೇಕು ಅನ್ನೋ ಒಂದೇ ಒಂದು ಹಠ. ಆ ಕತ್ತಲಲ್ಲಿ ಅವನಿಗೆ ಆಸರೆಯಾಗಿದ್ದೇ ಆ ಕತ್ತಲು ಮತ್ತೆ ಅವನಂತೆಯೇ ಇದ್ದ ಇತರ ಅನಾಥ ಜೀವಗಳು. ಈ ಒಂದು ಲೈನು ಇಡೀ ಪಯಣದ ಬೇಸ್ ಅಂತ ಹೇಳ್ಬೋದು. ಸರಿ, ಈಗ ಇದರೊಳಗೆ ಸ್ವಲ್ಪ ಡೀಪಾಗಿ ಹೋಗೋಣ. ಮೂಲಪಠ್ಯದ ಆರಂಭಿಕ ಪುಟಗಳನ್ನೊಮ್ಮೆ ಗಮನಿಸಿದ್ರೆ, ಇಲ್ಲಿರೋ ಅಕ್ಷರಗಳು ಬರೀ ಪ್ರಿಂಟ್ ಆದ ಕಲೆಗಳಲ್ಲ, ಬದಲಿಗೆ ಒಬ್ಬ ಮನುಷ್ಯನ ತಳಮಳನ್ನೇ ಅಲ್ಲಿ ಉಸಿರಾಡ್ತಾ ಇದೆ ಅನ್ಸುತ್ತೆ. ಹಾಸ್ಟೆಲ್ ಕಂಟ್ರೋಲಿಂದ ಹೊರಬಿದ್ದಾಗ ಅವನಿಗೆ ಇಡೀ ಪ್ರಪಂಚವೇ ಒಂದು ಅನಾಥಾಶ್ರಮದ ಥರ, ಆದ್ರೆ ಅದೇ ಟೈಮಲ್ಲಿ ಒಂದು ವಿಚಿತ್ರ ಸ್ವಾತಂತ್ರ್ಯ ಕೊಟ್ಟಿರೋ ತಾಣದ ಥರ ಫೀಲ್ ಆಗತ್ತೆ. ಆ ಕನ್ಫ್ಯೂಷನ್ ಮತ್ತೆ ಆ ಬಿಡುಗಡೆಯ ಭಾವ ಎರಡೂ ಇಲ್ಲಿ ಎದ್ದು ಕಾಣಿಸುತ್ತೆ. ಸಾಮಾನ್ಯವಾಗಿ ಅನಾಥ ಅಂದಕ್ಷಣ ನಮಗೆ ಅಯ್ಯೋ ಪಾಪ ಅನ್ನೋ ಫೀಲ್ ಬರುತ್ತೆ. ಆದ್ರೆ ಲೇಖಕರು ಇಲ್ಲಿ ಈ ಪದದ ಡೆಫಿನಿಷನನ್ನೇ ಸಂಪೂರ್ಣ ಉಲ್ಟಾ ಮಾಡ್ಬಿಡ್ತಾರೆ. ಅವರ ಪ್ರಕಾರ ಅನಾಥ ಅಂದ್ರೆ ಸಮಾಜದ ಈ ಕೃತಕ ವ್ಯಾವಹಾರಿಕ ಬಂಧನಗಳಿಂದ ಪೂರ್ತಿಯಾಗಿ ಮುಕ್ತನಾದವನು ಅಂತ. ಅವನಿಗೆ ಯಾರ ಹಂಗೂ ಇಲ್ಲ. ಮೇಲೆ ಆಕಾಶ, ಕೆಳಗೆ ಭೂಮಿ, ಇವೆರಡೇ ಅವನ ಪ್ರಾಪರ್ಟಿ. ಈ ಒಂದು ನಿರ್ವ್ಯಾಜವಾದ ಫ್ರೀಡಮ್ ಇದೆಯಲ್ಲ, ಅದು ಮನುಷ್ಯನಿಗೆ ಹೊಸ ತಾತ್ವಿಕ ವಿಮೋಚನೆ ಕೊಡುತ್ತೆ ಅನ್ನೋದನ್ನ ಈ ಬರಹ ನಮಗೆ ಅರ್ಥ ಮಾಡಿಸುತ್ತೆ. ಈ ಇಡೀ ಜರ್ನಿ ನಡೆಯೋದು ಕೇವಲ ಒಂದು ರಾತ್ರಿಯಲ್ಲಿ. ಸಮಯದ ಲೆಕ್ಕಾಚಾರ ನೋಡಿ. ರಾತ್ರಿ 10 ಗಂಟೆಗೆ ಹಾಸ್ಟೆಲಿಂದ ಹೊರಬಿದ್ದ ಹೆಜ್ಜೆಗಳು ಮಿಡ್ನೈಟ್ 12ರ ಹೊತ್ತಿಗೆ ಮೈಸೂರಿನ ಚಳಿ ರಸ್ತೆಗಳಲ್ಲಿ ಅಲೆದಾಡ್ತಾವೆ. ಬೆಳಗಿನ ಜಾವ 2 ಗಂಟೆಗೆ ಚಿತ್ರಮಂದಿರದ ನೆಲದ ಮೇಲೆ ನಿದ್ದೆ, ಮತ್ತೆ 5 ಗಂಟೆಗೆ ಹಣ್ಣಿನ ಲಾರಿ ಇಳಿಸೋಕೆ ಎಚ್ಚರ. ಈ ಭೌತಿಕ ಸಮಯದ ಚೌಕಟ್ಟು ಇದೆಯಲ್ಲ, ಇದು ನಿರೂಪಕನ ಒಳಗಡೆ ಆಗ್ತಿರೋ ದೊಡ್ಡ ತಾತ್ವಿಕ ಬದಲಾವಣೆಯ ಕನ್ನಡಿ. ಕತ್ತಲೆಯಿಂದ ಬೆಳಕಿನೆಡೆಗಿನ ಪಯಣ ಕೇವಲ ಸಮಯದ್ದಲ್ಲ, ಇದು ಮನಸ್ಸಿಂದೂ ಹೌದು. ಬೀದಿಯ ಈ ಅಲೆದಾಟ ಬರೀ ಒಬ್ಬಂಟಿ ಪಯಣ ಅಂತ ಅಂದುಕೊಳ್ಬೇಡಿ. ಇಲ್ಲಿ ನೂರಾರು ಸಣ್ಣ ಸಣ್ಣ ಕಥೆಗಳಿವೆ, ಭೇಟಿಗಳಿವೆ. ಆ ಮಿಡ್ನೈಟ್ ಕತ್ತಲ್ನಲ್ಲಿ ನಿರೂಪಕನಿಗೆ ಸಿಗೋ ಪ್ರತಿಯೊಬ್ಬ ವ್ಯಕ್ತಿಯೂ ಹ್ಯೂಮನ್ ನೇಚರ್ನ ಒಂದೊಂದು ಮುಖನ ಅನಾವರಣ ಮಾಡ್ತಾನೆ. ಟೀ ಅಂಗಡಿಯಲ್ಲಿ ಸಿಗೋ ವ್ಯಕ್ತಿ ಇರ್ಬೋದು, ಬೀದಿ ಗುಡ್ಸೋನು ಇರ್ಬೋದು, ಇವರೆಲ್ಲರೂ ತಮ್ಮದೇ ಆದ ಲೈಫ್ ಲೆಸನ್ ಕಲಿಸ್ತಾರೆ. ಈ ಸೂಕ್ಷ್ಮ ಸಂವಾದಗಳೇ ಈ ಪಠ್ಯದ ಅಸಲಿ ಜೀವ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಲೇಖಕರು ಕಟ್ಟಿಕೊಡುವ 2 ತೀರಾ ಆಪೋಸಿಟ್ ಕ್ಯಾರೆಕ್ಟರ್ಗಳು. ಒಂದ್ ಕಡೆ ಸಮಾಜದಲ್ಲಿ ಸಿಕ್ಕಾಪಟ್ಟೆ ಗೌರವಾನ್ವಿತ ಅಂತ ಕರೆಸ್ಕೊಳ್ಳೋ ಪೊಲೀಸ್ ಬೇವೆ ಚೆಕ್ಕಪ್ಪ, ಆದ್ರೆ ಆತ ಕ್ರೂರ, ಶೋಷಕ ಮತ್ತೆ ಕಪಟಿ. ಇನ್ನೊಂದ್ ಕಡೆ ರಾತ್ರಿ ಹೊತ್ತು ಬೀದಿ ಗುಡಿಸೋ ಮನುಷ್ಯ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಆದ್ರೂ ನಿರೂಪಕನ ಜೊತೆ ಟೀ ಶೇರ್ ಮಾಡ್ತಾನೆ, ಬದುಕಿನ ವಾಸ್ತವನ ಸಿಂಪಲ್ ಆಗಿ ಹೇಳ್ತಾನೆ. ಅಂದ್ರೆ ಸಮಾಜದ ಸ್ಟೇಟಸ್ಗೂ ಮನುಷ್ಯತ್ವಕ್ಕೂ ಏನೇನೂ ಸಂಬಂಧ ಇಲ್ಲ ಅನ್ನೋದಿಲ್ಲಿ ಕ್ಲಿಯರ್ ಆಗುತ್ತೆ. ಹಾಗೆ ಸುಸ್ತಾಗಿ ನಡೀತಾ ನಡೀತಾ ನಿರೂಪಕ ಗೆಜ್ಜೆಪೂಜೆ ಚಿತ್ರಮಂದಿರದ ಹತ್ರ ಬರ್ತಾನೆ. ಇಲ್ಲಿ ನಾವು ಸ್ವಲ್ಪ ಪಾಸ್ ತಗೊಂಡು ಯೋಚನೆ ಮಾಡ್ಬೇಕು. ಸೆಕೆಂಡ್ ಶೋ ಮುಗ್ದು ಎಲ್ಲರೂ ಹೋದ್ಮೇಲೆ ಆ ದೊಡ್ಡ ಥಿಯೇಟರ್ನಲ್ಲಿ ಆವರಿಸೋ ಮೌನ ಇದ್ಯಲ್ಲ, ಅಲ್ಲಿ ಇವನಿಗೆ ಸಿಗೋ ಆಶ್ರಯ ತುಂಬಾನೇ ವಿಶಿಷ್ಟವಾದದ್ದು. ಸುಮ್ನೆ ನೆರಳು ಹುಡ್ಕೊಂಡು ಹೋದ ಜಾಗ ಅವನಿಗೆ ತನ್ನ ಅಸ್ತಿತ್ವದ ಬಗ್ಗೆಯೇ ಡೀಪಾಗಿ ಯೋಚನೆ ಮಾಡೋಕೆ ಸಿಕ್ಕ ಒಂದು ಪ್ರಶಾಂತವಾದ ತಾಣ ಆಗ್ಬಿಡತ್ತೆ. ಎಂಥ ಐರನಿ ನೋಡಿ. ಒಂದು ಪಬ್ಲಿಕ್ ಪ್ಲೇಸ್ನ, ಅದು ಕಸಬಿದ್ದಿರೋ ಥಿಯೇಟರ್ ನೆಲದ್ಮೇಲೆ ಮಲಗಿರೋ ವ್ಯಕ್ತಿಗೆ ತಾನು ನಕ್ಷತ್ರಗಳ ಅಡಿಯಲಿರೋ ಯಾವುದೋ ದೊಡ್ಡ ಅರಮನೆಯಲ್ಲಿ ಮಲಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಸಮಾಜ ಯಾವುದನ್ನ ದಾರಿದ್ರ್ಯ ಅಂತ ಕರೆಯುತ್ತೋ, ಅಲ್ಲಿ ಇವನಿಗೆ ರಾಜವೈಭವದ ನೆಮ್ಮದಿ ಸಿಗ್ತಾ ಇದೆ. ಯಾಕೆ ಗೊತ್ತಾ? ಅಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ, ಕಳೆದುಕೊಳ್ಳೋ ಭಯವೇ ಇಲ್ಲ. ಆ ಖಾಲಿ ಜಾಗದಲ್ಲಿ ಸಿಗೋ ಶಾಂತಿ ಯಾವ ದೊಡ್ಡ ಕೋಟೆ ಕೊತ್ತಲಗಳಲ್ಲೂ ಸಿಗಲ್ಲ ಅನ್ನೋದೇ ಈ ಸಾಲುಗಳ ಒಳಾರ್ಥ. ಥಿಯೇಟರ್ನ ಆ ನಿಶ್ಶಬ್ದದಲ್ಲಿ ಯೋಚನೆಗಳು ಇನ್ನೂ ಆಳವಾಗ್ತಾ ಹೋಗ್ತವೆ. ನಿರೂಪಕನ ದೃಷ್ಟಿ ಬರೀ ಆ ಬೀದಿಯಿಂದ ಇಡೀ ಪ್ರಪಂಚದ ಕಡೆ ಹರಿಯುತ್ತೆ. ಈ ಭಾಗದಲ್ಲಿ ಲೇಖಕರು ಮಾಡಿರೋ ಆಧುನಿಕ ನಾಗರಿಕತೆಯ ವಿಮರ್ಶೆ ತುಂಬಾನೇ ಶಾರ್ಪ್ ಆಗಿದೆ. ಆ ರಾತ್ರಿಯ ಮೌನದಲ್ಲಿ ಮನುಕುಲದ ಇತಿಹಾಸ, ನಾವೇ ಕಟ್ಟುಕೊಂಡಿರೋ ಈ ನಾಗರಿಕತೆಯ ಡೋಂಗಿತನ,
ಎಲ್ಲವೂ ಸ್ಪಷ್ಟವಾಗಿ ಜೋರಾಗಿ ಸದ್ದು ಮಾಡೋಕ್ ಶುರು ಮಾಡುತ್ತೆ. ಲೇಖಕರು ಇಲ್ಲಿ ಗಡಿಗಳೇ ಇಲ್ಲದ ಆ ವಿಶಾಲವಾದ ಬೀದಿ ಬದುಕನ್ನ ನಾವು ನಾಗರಿಕ ಅಂತ ಕರ್ಕೊಳ್ಳೋ ಸಮಾಜದ ಜೊತೆ ಮುಖಾಮುಖಿ ಮಾಡಿಸ್ತಾರೆ. ಬೀದಿಯಲ್ ಬದುಕೋನಿಗೆ ಗಡಿಗಳಿಲ್ಲ, ದ್ವೇಷ ಮಾಡಕ್ಕೆ ಬೇರೊಂದು ದೇಶವಿಲ್ಲ, ಸುಳ್ಳು ಅಹಂಕಾರಗಳಿಲ್ಲ. ಆದ್ರೆ ಈ ಸಿವಿಲೈಸ್ಡ್ ಸಮಾಜ ಇದೆಯಲ್ಲ, ಇದು ಕಾನೂನು, ಜಾತಿ, ಧರ್ಮ ಅನ್ನೋ ಬೇಲಿಗಳನ್ನ ಕಟ್ಕೊಂಡು ಅದ್ರೊಳಗೆ ಕಿತ್ತಾಡ್ತಾ ಇರತ್ತೆ. ಬೀದಿಯ ಬದುಕು ಕಷ್ಟ ಇರ್ಬೋದು, ಆದ್ರೆ ಅದು ನಾಗರಿಕತೆಯ ಮುಖವಾಡಗಳಿಗಿಂತ ಎಷ್ಟೋ ಪಾಲು ನೈಜವಾಗಿದೆ. ಈ ವಿಮರ್ಶೆಯ ತೀವ್ರತೆ ಎಷ್ಟಿದೆ ಅಂದ್ರೆ ಲೇಖಕರು ಇತಿಹಾಸದ ಕರಾಳ ಪುಟಗಳನ್ನೇ ತೆರೆದಿಡ್ತಾರೆ. ಜಾಗತಿಕ ಯುದ್ಧಗಳು, ಹಿಟ್ಲರ್ನ ಆಡಳಿತ, ಲಕ್ಷಾಂತರ ಜನರನ್ನ ಕೊಂದ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು, ಮನುಷ್ಯರೇ ನಿರ್ಮಿಸಿದ ಕೃತಕ ಗಡಿಗಳು ಇವೆಲ್ಲ ನಾಗರಿಕ ಸಮಾಜದ ಕೊಡುಗೆಗಳು ಅಂತ ಅವರು ವಾದಿಸ್ತಾರೆ. ಕಾಡು ಪ್ರಾಣಿಗಳಿಗಿಂತಲೂ ಭೀಕರವಾಗಿ, ವ್ಯವಸ್ಥಿತವಾಗಿ ಮನುಷ್ಯರನ್ನ ಕೊಲ್ಲುವ ಈ ರಚನೆಗಳನ್ನ ನೋಡ್ದಾಗ ಬೀದಿಯ ಅಸಂಘಟಿತ ಬದುಕು ಎಷ್ಟೋ ಪಾಲು ಮಾನವೀಯವಾಗಿ ಕಾಣುತ್ತೆ ಅನ್ನೋದನ್ನ ಲೇಖಕರು ಇಲ್ಲಿ ಅತ್ಯಂತ ಪ್ರಬಲವಾಗಿ ಮಂಡಿಸ್ತಾರೆ. ಆ ಆಳವಾದ ತಾತ್ವಿಕ ಯೋಚನೆಗಳ ರಾತ್ರಿ ಕಳೆದು ಮುಂಜಾನೆ 5 ಗಂಟೆ ಆಗ್ತಿದ್ದ ಹಾಗೆ ವಾಸ್ತವದ ಜಗತ್ತು ಮತ್ತೆ ಎಚ್ಚರಾಗುತ್ತೆ. ಬೆಳಗಿನ ಜಾವದ ಚಟುವಟಿಕೆಗಳು ಶುರುವಾದ ತಕ್ಷಣ ಆ ಬೆಳಕು ನಿರೂಪಕನನ್ನ ಅಮೂರ್ತ ಆಲೋಚನೆಗಳಿಂದ ಎಳೆತಂದು ಮತ್ತೆ ಫಿಸಿಕಲ್ ಸರ್ವೈವಲ್ನ ಕಡೆಗೆ ನೂಕುತ್ತೆ. ಈ ಹೊಟ್ಟೆಪಾಡು ಇದೆಯಲ್ಲ, ಅದು ಎಂಥ ದೊಡ್ಡ ಸತ್ಯ ಅಂದ್ರೆ ಅದು ತಕ್ಷಣವೇ ನಮ್ಮನ್ನ ತತ್ವಜ್ಞಾನದಿಂದ ಮಣ್ಣಿನ ನೈಜತೆಗೆ ಕರ್ಕೊಂಡ್ಬಂದು ನಿಲ್ಲಿಸ್ಬಿಡುತ್ತೆ. ಇದು ಹೇಗೆ ಬಿಲ್ಡ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಮಾರುಕಟ್ಟೆಗೆ ಬರೋ ನಿರೂಪಕ ಹಣ್ಣಿನ ಲಾರಿಗಳನ್ನ ಇಳಿಸೋ ಕೆಲ್ಸಕ್ಕೆ ಸೇರಿಕೊಳ್ತಾನೆ. ಇಲ್ಲೇ ಘನತೆ ಅನ್ನೋದು ಸಮಾಜ ಕೊಡೋ ಸರ್ಟಿಫಿಕೇಟ್ ಅಥವಾ ಸ್ಟೇಟಸ್ನಿಂದ ಬರ್ತಾ ಇಲ್ಲ, ಬದಲಿಗೆ ಅದು ಬೆವರು ಸುರಿಸಿ ದೈಹಿಕ ಶ್ರಮದಿಂದ ಗಳಿಸೋ ಪ್ರಾಮಾಣಿಕ ತುತ್ತಿನಿಂದ ಬರ್ತಾ ಇದೆ. ತನ್ನದೇ ಶ್ರಮದ ಮೇಲಿನ ಈ ಅವಲಂಬನೆ ಇದೆಯಲ್ಲ, ಅದು ಅವನಿಗೊಂದು ರಿಯಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ಹಣ್ಣಿನ ಬುಟ್ಟಿಗಳನ್ನ ಹೊತ್ತು ಸುರಿಸೋ ಆ ಬೆವರು ಕೇವಲ ಬಾಡಿ ಟಯರ್ಡ್ ಆಗಿದ್ದನ್ನ ಮಾತ್ರ ತೋರ್ಸಲ್ಲ. ಆ ಬೆವರು ಒಂದು ರೀತಿಯಲ್ಲಿ ಹಿಂದಿನ ದಿನದ ಆಘಾತಗಳನ್ನ, ಹಳೆಯ ಬದುಕಿನ ನೋವುಗಳನ್ನ ತೊಡೆದುಹಾಕೋ ಪವಿತ್ರ ಜಲದ ಥರ ಕೆಲಸ ಮಾಡುತ್ತೆ. ತಾತ್ವಿಕ ಅಲೆದಾಟ ಮನಸ್ಸಿಗೆ ಬಿಡುಗಡೆ ಕೊಟ್ರೆ, ಈ ಕಠಿಣ ದೈಹಿಕ ಶ್ರಮ ಆತ್ಮವನ್ನೇ ಶುದ್ಧಿ ಮಾಡುತ್ತೆ. ವಾಸ್ತವದ ಕಠಿಣ ನೆಲದ ಮೇಲೆ ಕಾಲಿಟ್ಟಾಗ ಮಾತ್ರ ಮನುಷ್ಯನಿಗೆ ತನ್ನ ಅಸಲಿ ಶಕ್ತಿಯ ಅರಿವಾಗುತ್ತೆ ಅನ್ನೋದನ್ನ ಈ ಭಾಗ ಕಣ್ಣಿಗೆ ಕಟ್ಟಿದ ಹಾಗೆ ಚಿತ್ರಿಸುತ್ತೆ. ಆ ಹಗಲಿನ ದುಡಿಮೆ ಆದ್ಮೇಲೆ ಈ ಇಡೀ ನಿರೂಪಣೆ ತನ್ನ ಕ್ಲೈಮ್ಯಾಕ್ಸ್ಗೆ ಬರುತ್ತೆ. ಚಲ್ವಾಂಬ ಆಸ್ಪತ್ರೆಯ ವಾರ್ಡ್ಗಳ ಒಳಗೆ ನಡೆಯುವ ದೃಶ್ಯ ನಮ್ಮನ್ನ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಕಾಯಿಲೆ, ಸಾವು, ಮತ್ತೆ ಹೇಗಾದ್ರೂ ಮಾಡಿ ಬದುಕ್ಬೇಕು ಅನ್ನೋ ಹಂಬಲದ ನಡುವೆ ಒದ್ದಾಡ್ತಿರೋ ಮನುಷ್ಯರನ್ನ ನಿರೂಪಕ ಇಲ್ಲಿ ನೋಡ್ತಾನೆ. ಇಲ್ಲಿ ಯಾವುದೇ ಮುಖವಾಡಗಳಿಲ್ಲ, ಸುಳ್ಳು ಅಹಂಕಾರಗಳಿಲ್ಲ, ಇರೋದು ಕೇವಲ ನರಳುವಿಕೆ ಮತ್ತು ಉಸಿರಾಡ್ಬೇಕು ಅನ್ನೋ ಹಪಾಹಪಿ ಮಾತ್ರ. ಸೊ ಇಲ್ಲಿನ ಕ್ರೂಷಲ್ ಪಾಯಿಂಟ್ ಏನಂದ್ರೆ, ಈ ಆಸ್ಪತ್ರೆಯ ವಾರ್ಡ್ಗಳು ಮನುಷ್ಯನ ಅಸಲಿ ನೈಜತೆಯನ್ನ ಬಿಚ್ಚಿಡ್ತವೆ. ಸಮಾಜ, ಅಂತಸ್ತು, ಜಾತಿ ಎಲ್ಲವೂ ಇಲ್ಲಿ ಕರಗಿ ನೀರಾಗ್ಬಿಡುತ್ತೆ. ನಾವೆಲ್ಲರೂ ನಮ್ಮ ಮೂಲದಲ್ಲಿ ಎಷ್ಟು ಫ್ರೆಜೈಲ್, ಅಂದ್ರೆ ಎಷ್ಟು ದುರ್ಬಲರು, ಮತ್ತೆ ಬದುಕುಳಿಯುವ ನಮ್ಮ ಬೇಸಿಕ್ ಇನ್ಸ್ಟಿಂಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಿಲ್ಲಿ ಪ್ರೂವ್ ಆಗುತ್ತೆ. ಎಷ್ಟೇ ಕಷ್ಟ ಇದ್ರೂ ಉಸಿರಾಡ್ಲೇಬೇಕು ಅನ್ನೋ ಆ ಚೈತನ್ಯ ಇದೆಯಲ್ಲ, ಅದೇ ಇಡೀ ಮನುಕುಲವನ್ನ ಒಗ್ಗೂಡಿಸುವ ಒಂದೇ ಒಂದು ಸೂತ್ರ. ಈ ಸಂಪೂರ್ಣ ಪಯಣವನ್ನ ನೋಡಿದ ಮೇಲೆ ಒಂದು ದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ನಿಜವಾದ ಮಾನವ ಘನತೆ ಇರೋದು ಎಲ್ಲಿ? ನಾವು ಕಟ್ಟಿಕೊಂಡಿರೋ ಈ ಕೃತಕ ಗಡಿಗಳು, ಕಾನೂನುಗಳು, ನಾಗರಿಕ ರಚನೆಗಳಲ್ಲೇ? ಅಥವಾ ಎಲ್ಲವನ್ನೂ ಕಳೆದುಕೊಂಡ್ರೂ ಮತ್ತೆ ಎದ್ದು ನಿಲ್ಬೇಕು, ಬದುಕ್ಲೇಬೇಕು ಅಂತ ಹೋರಾಡ್ತಲ್ಲ ಆ ಮುಚ್ಚುಮರೆಯಿಲ್ಲದ ನೈಜ ಇಚ್ಛಾಶಕ್ತಿಯಲ್ಲೇ? ಈ ಆಳವಾದ ಪ್ರಶ್ನೆಯ ಜೊತೆಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗ್ಸೋಣ. ಈ ಯೋಚನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗೆ ಉಳಿಯಲಿ, ಹೊಸ ಅನ್ವೇಷಣೆಗೆ ದಾರಿಯಾಗಲಿ. ಧನ್ಯವಾದಗಳು.